ಗರಿಗರಿಯಾದ ರುಚಿಯಾದ ಚಕ್ಲಿ ಮಾಡುವ ಸುಲಭ ವಿಧಾನವನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಚಕ್ಲಿಯ ವಿಶೇಷತೆ ಏನೆಂದರೆ ಅಕ್ಕಿಯನ್ನು ಹಾಗೆ ಬೇಳೆಯನ್ನು ಗಂಟೆಗಟ್ಟಲೆ ನೆನೆಸುವಂತಹ ಅಗತ್ಯವಿಲ್ಲ. ರುಬ್ಬಿ ಪೌಡರ್ ಮಾಡಬೇಕಂತನೂ ಇಲ್ಲ. ಹಬ್ಬಗಳಿಗೆ ಅಥವಾ ಚಕ್ಲಿ ತಿನ್ನಬೇಕು ಅಂತ ಮನಸ್ಸಾದಾಗ ದಿಢೀರಾಗಿ ಈ ಇನ್ಸ್ಟೆಂಟ್ ಚಕ್ಲಿಯನ್ನು ಮಾಡ್ಕೊಳ್ಬೋದು. ತಡ ಮಾಡದೆ ಈ ಕ್ರಿಸ್ಪಿ ಚಕ್ಲಿ ಮಾಡುವಂತಹ ವಿಧಾನವನ್ನು ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಮೊದಲಿಗೆ ನಾನಿಲ್ಲಿ 1/4 ಕಪ್ ಆಗೋಷ್ಟು ಹೆಸರು ಬೇಳೆಯನ್ನು ತೊಗೊಳ್ತಾ ಇದ್ದೀನಿ. ಇದನ್ನೀಗ ಒಂದು ದಪ್ಪ ತಾಳದ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಒಳ್ಳೆ ಘಮ ಬರಬೇಕು, ಹಾಗೆ ಲೈಟಾಗಿ ಕಲರ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ. ಇದನ್ನು ಚೆನ್ನಾಗಿ ಹುರ್ಕೊಂಡ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಇಟ್ಕೊಂಡಿದ್ದೀನಿ. ತಣ್ಣಗಾದ ನಂತರ ನಾನು ಇದನ್ನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನುಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನೀಗ ನಾನು ಒಂದ್ಸಲ ಜಡಿ ಇಟ್ಕೊಳ್ತಿದ್ದೀನಿ. ಯಾಕೆಂದರೆ ನಯವಾಗಿರುವಂತಹ ಪೌಡ್ರು ನಮ್ಮ ರೆಸಿಪಿಗೆ ಬೇಕಾಗುತ್ತೆ. ಹಾಗಾಗಿ ಇದನ್ನೊಂದ್ಸಲ ಜಡಿ ಇಟ್ಕೊಂಡ್ರೆ ತರ್ತರಿ ಇರೋದೆಲ್ಲ ಮೇಲ್ಗಡೆ ಉಳಿಯುತ್ತೆ. ನಯವಾಗಿರುವಂತಹ ಪೌಡ್ರ್ ನಮಗೆ ಸಿಗುತ್ತೆ. ಕಾಣಿಸ್ತಿರ್ಬೋದು, ಇಷ್ಟು ತರ್ತರಿ ಉಳಿದಿತ್ತು, ಅದನ್ನು ನಾನು ಬಿಸಾಕ್ತಾ ಇದ್ದೀನಿ. ನಯವಾಗಿರುವಂಥ ಪೌಡ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನು 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೆ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ಹೆಸರು ಬೇಳೆಗೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೆ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡೆ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಓಂ ಕಾಳನ್ನು ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡೆ. ಹಾಗೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. 2 ಚಿಟಿಕೆ ಆಗೋಷ್ಟು ಅರಿಶಿನ, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಹಿಂಗನ್ನು ಸೇರಿಸ್ಕೊಂಡೆ. ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟು ಡ್ರೈ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡ ನಂತರ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ಮಾಡಿದಂತಹ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿರಬೇಕಾಗತ್ತೆ ತುಪ್ಪ ಇಲ್ಲ ಅಂದರೆ ಬೆಣ್ಣೆಯನ್ನು ಕೂಡ ಇದನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಳ್ಬೋದು. ಬಿಸಿ ಬಿಸಿಯಾಗಿರುವಂತಹ ತುಪ್ಪ ಅಥವಾ ಬೆಣ್ಣೆಯನ್ನು ಸೇರಿಸ್ಕೊಳ್ಳಿ. ಈ ಹಂತದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರೋದ್ರಿಂದ ಫಸ್ಟಿಗೆ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡೆ. ನಂತರ ಸ್ವಲ್ಪ ತಣ್ಣಗಾದ ನಂತರ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ತುಪ್ಪ ಅನ್ನೋದು ಚೆನ್ನಾಗಿ ಎಲ್ಲ ಹಿಟ್ಟಿಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಕಾಣಿಸ್ತಿರ್ಬೋದು, ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ತುಪ್ಪವನ್ನು ಹಿಟ್ಟಿಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಮಾಡಿದರೆ ಉಂಡೆ ಆಗುತ್ತೆ, ಹಾಗೆ ಮುಟ್ಟಿದರೆ ಒಡೆದು ಹೋಗುತ್ತೆ. ಈ ರೀತಿ ಆದರೆ ಕರೆಕ್ಟಾಗಿ ಆಗಿದೆ ಅಂತ. ಇದಕ್ಕೀಗ ನಾನು ಬಿಸಿಯಾಗಿರುವಂತಹ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಇರಬೇಕಾಗತ್ತೆ ನೀರು. ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ತುಂಬ ನೀರನ್ನು ಹಾಕ್ಕೊಂಡ್ರೆ ಹದ ಸಿಗಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕಾಣಿಸ್ತಿರ್ಬೋದು, ಸ್ಪೂನಿನ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ಟೋದಕ್ಕಾಗ್ತಾ ಇಲ್ಲ, ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ನೀರನ್ನು ಹಾಕ್ಕೊಂಡಿದ್ದೀನಿ. ಸುಮಾರು 3/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀರನ್ನು ನೋಡ್ಕೊಳ್ತಾ ಹಾಕ್ಕೊಳ್ಳಿ, ತುಂಬ ನೀರು ಮಾಡ್ಕೊಳ್ಬೇಡಿ. ನೋಡಿ, ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಮುದ್ದೆ ರೀತಿ ಆಗಬೇಕು, ಕೈಗೆ ಅಂಟಬಾರ್ದು. ಆ ರೀತಿ ಆದರೆ ಸಾಕಾಗತ್ತೆ. ಕಾಣಿಸ್ತಿರ್ಬೋದು, ಈ ರೀತಿ ಆಗಬೇಕು. ನೋಡಿ, ಕೈಗೊಂದು ಚೂರು ಅಂಟ್ತಾ ಇಲ್ಲ, ಕರೆಕ್ಟಾಗಿ ರೆಡಿಯಾಗಿದೆ. ಪರ್ಫೆಕ್ಟಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಈ ರೀತಿ ಚಕ್ಲಿ ಮಾಡುವಂತಹ ಮಿಷಿನ್ಗೆ ಹಾಕ್ಕೊಳ್ಬೇಕಾಗತ್ತೆ ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟನ್ನು. ಇದಕ್ಕೀಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಕ್ಲಿ ಮಾಡುವಂಥ ಮಿಷಿನ್ಗೆ. ಯಾಕೆಂದರೆ ಅಂಟ್ಕೊಳುತ್ತೆ, ಅದಕ್ಕೋಸ್ಕರ ಸೈಡಲ್ಲೆಲ್ಲ ಕ್ಲೀನಾಗಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಒಳಗಡೆ ಎಲ್ಲ ಸೈಡ್ಗೆ ಎಣ್ಣೆಯನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಂತಹ ಮಿಶ್ರಣವನ್ನು ಈ ರೀತಿ ಕೈಲಿ ರೋಲ್ ಮಾಡ್ಕೊಳ್ಳಿ. ಉದ್ದನೆಯ ರೀತಿ ರೋಲ್ ಮಾಡಿಕೊಂಡು ಮಿಷಿನ್ಗೆ ಹಾಕ್ಕೊಳ್ಳಿ. ಚಕ್ಲಿ ಮಿಷಿನ್ಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಇದರಿಂದ ಈಗ ನಾವು ಚಕ್ಲಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಚಕ್ಲಿಯನ್ನು ನೀವು ಬಟರ್ ಪೇಪರ್ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ಅಥವಾ ಪ್ಲಾಸ್ಟಿಕ್ ಪೇಪರ್ ಇದ್ದರೆ ಅದರ ಮೇಲ್ಗಡೆ ಅಥವಾ ಬಟ್ಲ ಮೇಲ್ಗಡೆ ಹಾಕ್ಕೊಳ್ಬೋದು. ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳಿ, ಯಾಕೆಂದರೆ ಅಂಟ್ಕೊಳ್ಳಲ್ಲ, ಅದಕ್ಕೋಸ್ಕರ. ಈ ರೀತಿ ಸೌಟಿದ್ರೆ ಅದಕ್ಕೆ ಕೂಡ ಹಾಕ್ಕೊಳ್ಬೋದು. ನಾನೀಗ ಬಟರ್ ಪೇಪರ್ ಮೇಲೆ ಎಣ್ಣೆಯನ್ನು ಸವರಿಟ್ಕೊಂಡಿದ್ದೆ. ಅದ್ರ ಮೇಲ್ಗಡೆ ನಾನು ಈ ರೀತಿ ಚಕ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು, ಈ ರೀತಿ ಚಕ್ಲಿಯನ್ನು ಹಾಕ್ಕೊಳ್ಳಿ. ಒಂದು ಚೂರು ಕಟ್ಟಾಗಲ್ಲ. ಕರೆಕ್ಟಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಚಕ್ಲಿಯನ್ನು ಮಾಡ್ಕೊಳ್ಬೋದು. ನೋಡಿ, ಒಂದು ಚೂರು ಕಟ್ಟಾಗಿಲ್ಲ.
ಚಕ್ಲಿಯನ್ನು ಹಾಕ್ಕೊಳ್ಳೋವಾಗ ಒತ್ಕೊಳ್ಳೋವಾಗ ಎರಡೂ ಸೈಡಲ್ಲಿ ಎರಡು ಕಡೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದ್ಸಲ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕಾಣಿಸ್ತಿರ್ಬೋದು, ಈ ರೀತಿ ಚಕ್ಲಿಯನ್ನು ಬಿಟ್ಕೊಳ್ಬೇಕಾಗತ್ತೆ ನೋಡಿ. ಒಂದು ಸೈಡಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ಹಾಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲೂ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಎಣ್ಣೆಗೆ ಹಾಕಿದರೆ ಬಿಟ್ಕೊಳ್ಳಲ್ಲ. ಇದೇ ರೀತಿ ಎಲ್ಲವನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲವನ್ನ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಎಣ್ಣೆಗೆ ಹಾಕ್ಕೊಳ್ಬೋದು. ಈ ರೀತಿ ಸೌಟಲ್ಲಿ ಹಾಕ್ಕೊಂಡ್ರೆ ಡೈರೆಕ್ಟಾಗಿಯೇ ಎಣ್ಣೆಗೆ ಬಿಟ್ಕೊಳ್ಬೋದು. ಅಥವಾ ಬಟರ್ ಪೇಪರಲ್ಲೂ ಮಾಡಿದರೆ ಸೌಟಿನ ಸಹಾಯದಿಂದ ಎತ್ತಿ ಕೈಯಲ್ಲಿ ಬಿಟ್ಕೊಳ್ಬೋದು. ಅಥವಾ ಕೈಯಲ್ಲಿ ಕೂಡ ಎತ್ಕೊಂಡು ಬಿಡಲಿಕ್ಕೂ ಆಗುತ್ತೆ. ಅದು ಕಷ್ಟ ಅನಿಸಿದ್ರೆ ಸೌಟಿನ ಸಹಾಯದಿಂದ ಎತ್ತಿ ಎಣ್ಣೆಗೆ ಬಿಟ್ಕೊಳ್ಬೋದು. ನೋಡಿ, ಈ ರೀತಿ ಎಲ್ಲವನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಸೌಟಲ್ಲಿ ಎತ್ತಿ ತೆಗಿತಾ ಇದ್ದೀನಿ. ಇದೇ ರೀತಿ ಮಾಡಿ ಎಣ್ಣೆಗೆ ಬಿಟ್ಕೊಳ್ಬೇಕಾಗತ್ತೆ ಸೌಟಿನಿಂದ ಎತ್ತಿ. ಈಗ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಕಾದರೆ ಸಾಕಾಗುತ್ತೆ. ಈಗ ನಾನು ಸೌಟಿನಿಂದ ಚಕ್ಲಿಯನ್ನು ಮಾಡಿದ್ದೀನಲ್ಲ, ಅದನ್ನು ಎತ್ತಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಾಗೆ ಎಣ್ಣೆಗೆ ಬಿಟ್ಕೊಳ್ಳಿ. ಒಂದ್ಸಲ ಎಷ್ಟಾಗುತ್ತೋ ಅಷ್ಟು ಎಣ್ಣೆಗೆ ಹಾಕ್ಕೊಳ್ಬೋದು. 4ರಿಂದ 5 ಒಂದು ಸಲ ಮಾಡ್ಕೊಳ್ಬೋದು ನಾನು ತಗೊಂಡಂತಹ ಪಾತ್ರೆಯಲ್ಲಿ. ಒಂದ್ರ ಮೇಲೆ ಒಂದು ಬಂದರೆ ಸ್ಪೂನಿನ ಸಹಾಯದಿಂದ ಸೈಡಲ್ಲಿ ಈ ರೀತಿ ಮೂವ್ ಮಾಡಿ, ಆವಾಗ ಅಂಟ್ಕೊಳ್ಳಲ್ಲ ನೋಡಿ. ಕೂಡಲೇ ಮುಟ್ಟೋದಕ್ಕೂ ಹೋಗಬೇಡಿ ಸೌಟಿನ ಸಹಾಯದಿಂದ. ಅದಾಗೆ ಅದು ಮೇಲ್ಗಡೆ ಬರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಅದು ಗಟ್ಟಿ ಆದ ನಂತರನೇ ಉಲ್ಟಾ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಇದೀಗ ಸ್ವಲ್ಪ ಗಟ್ಟಿಯಾಗಿದೆ, ಮೇಲ್ಗಡೆ ಬಂದಿದೆ. ಎರಡು ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಎಣ್ಣೆಗೆ ಹಾಕಿದ್ರು ನೋಡಿ, ಒಂದು ಚೂರು ಬಿಟ್ಕೊಂಡಿಲ್ಲ. ಪರ್ಫೆಕ್ಟಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಎಣ್ಣೆಗೆ ಹಾಕ್ಕೊಂಡ್ರು ಬಿಟ್ಕೊಳ್ಳಲ್ಲ. ಒಳ್ಳೆ ಕಲರ್ ಬರಬೇಕು. ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕು. ಕಾಣಿಸ್ತಿರ್ಬೋದು, ಈ ರೀತಿ ಕಲರ್ ಬಂದ ನಂತರ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಟಿಶ್ಯೂ ಪೇಪರನ್ನು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಎಣ್ಣೆಲ್ಲ ಎಕ್ಸ್ಟ್ರಾ ಎಣ್ಣೆ ಇದ್ದರೆ ಹೀರ್ಕೊಳ್ಳುತ್ತೆ. ಜಾಸ್ತಿ ಎಣ್ಣೆನೂ ಕೂಡ ಹೀರ್ಕೊಳ್ಳಲ್ಲ ಈ ಮೆಥಡಲ್ಲಿ ಮಾಡಿದರೆ. ನೋಡಿ, ಸೌಟಿನ ಸಹಾಯದಿಂದ ನಾನು ಒಂದೊಂದಾಗೆ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಮಾಡಿದ್ದೀನಲ್ಲ, ಎಲ್ಲವನ್ನ ಬಿಟ್ಕೊಂಡಿದ್ದೀನಿ. ನಾನು ತಗೊಂಡಂಥ ಮೆಷರ್ಮೆಂಟಲ್ಲಿ ಸುಮಾರು 20ರಿಂದ 22 ಚಕ್ಲಿನ ಮಾಡ್ಕೊಳ್ಬೋದು. ತುಂಬ ಚಿಕ್ಕ ಸೈಜಲ್ಲಿ ಮಾಡಿಕೊಂಡ್ರೆ ಇನ್ನು ಜಾಸ್ತಿನೂ ಮಾಡ್ಕೊಳ್ಬೋದು. ಎಣ್ಣೆಗೆ ಹಾಕಿದ ನಂತರ ಸೌಟಿನಿಂದ ಮುಟ್ಟೋದಕ್ಕೆ ಹೋಗ್ಬಿಡಿ. ಅದಾದಾಗೆ ಅದು ಮೇಲ್ಗಡೆ ಬರುತ್ತೆ. ಮೇಲ್ಗಡೆ ಬಂದು ಸ್ವಲ್ಪ ಹೊತ್ತಿನ ನಂತರ ಉಲ್ಟಾ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಲ್ಲವನ್ನ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಾನೀಗ. ಗರಿಗರಿಯಾದ ರುಚಿಯಾದ ಚಕ್ಲಿ ಇದೀಗ ರೆಡಿಯಾಗಿದೆ. ಹೆಚ್ಚು ಕಷ್ಟಪಡದೆ ಸುಲಭವಾಗಿ ಅಂಗಡಿಯಿಂದ ತಂದಂತಹ ಅಕ್ಕಿ ಹಿಟ್ಟಿನಿಂದ ನಾನು ಮನೆಯಲ್ಲೇ ಸಿಂಪಲ್ಲಾಗಿ ಕೇವಲ 10 ನಿಮಿಷದಲ್ಲಿ ಚಕ್ಲಿಯನ್ನು ಮಾಡ್ಕೊಂಡಿದ್ದೀನಿ. ಕಾಣಿಸ್ತಿರ್ಬೋದು, ಗರಿಗರಿಯಾಗಿದೆ. ಕೈಲಿ ಯಾವ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ ಅಂತ ಕಾಣಿಸ್ತಿರ್ಬೋದು. ದಿಢೀರಾಗಿ ಮಾಡುವಂತಹ ಈ ಚಕ್ಲಿ ರೆಸಿಪಿಯನ್ನು ನೀವು ಹಬ್ಬಕ್ಕೊಂದ್ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ನೀವಿನ್ನು ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.